2ನೇ ತಾರೀಕು ತಮಿಳುನಾಡಿನ ರೈತರು ಏನ್ ಭಾಷಣ ಮಾಡಿದ್ದಾರೆ? ಪೇಪರ್ ಓದೋ ಅಭ್ಯಾಸ ಇದ್ರೆ ನಿಮಗೆ ಪೇಪರ್ ಓದೋ ಟೈಮ್ ಇಲ್ಲ. ಇಲ್ಲಿ ಗುಂಜದೆ ಹೆಂಗೆ ಅಂತ ಹೇಳಿ ದಿನ ಬೆಳಗ್ಗೆ ಎದ್ರೆ ಬೆಳಗ್ಗೆ ಎಷ್ಟು ಗುಂಜಬೇಕು ಜನಗಳ ಹತ್ರ ಅಂತ, ಅದಕ್ಕೆ ನಿಮಗೆ ಸಮಯ ಇಲ್ಲ. 2ನೇ ತಾರೀಕಿನಂದು ತಮಿಳುನಾಡಿನ ರೈತರು ಯಾವ ನಮ್ಮ KRS, ಆರಂಗಿ, ಕಬಿನಿ ಜಲಾಶಯಗಳು, ಹೇಮಾವತಿ ಜಲಾಶಯ ಪ್ರಕೃತಿಯ ಒಂದು ಸಹಕಾರದಲ್ಲಿ ಇವತ್ತು ನಮ್ಮ ಜಲಾಶಯಗಳು ತುಂಬಿದ್ರೆ ನೀರೇನ್ ಸರಾಗವಾಗಿ ಹೋಗ್ತಾ ಇದೆ. ಒಂದು ನಾನು ಹೇಳ್ತೀನಿ, ನನ್ನ ಜನತೆ ನನಗೇನು ಆಶೀರ್ವಾದ ಮಾಡಿದ್ದೀರಿ. ಈ ವರ್ಷ ನನ್ನ ರೈತ ಬಂಧುಗಳು ಯಾವ ಒಂದು ಸಮಸ್ಯೆಗಳಿಲ್ಲದೆ ನಿಮ್ಮ ಕೃಷಿ ಚಟುವಟಿಕೆಯನ್ನ ಸರ್ಕಾರಗಳು ನಿಮ್ಮ ಪರವಾಗಿ ಇಲ್ಲದೆ ಇದ್ರು ನನ್ನನ್ನು ಒಳಗೊಂಡಂತೆ ಹೇಳ್ತೇನೆ. ನಾನು ಯಾವುದೇ ಸರ್ಕಾರಗಳಿಗೆ ನಿಮ್ಮ ಪರವಾಗಿ ನ್ಯಾಯವನ್ನು ಕೊಡಿಸ್ಲಿಕ್ಕೆ ನಾವು ಇನ್ನೂ ತಡ ಮಾಡಿದ್ರು, ಆ ಪ್ರಕೃತಿಯ ಸಹಕಾರದಲ್ಲಿ ಈ ಬಾರಿ ನೀರು ಬರಲಿಕ್ಕೆ ಕಾರಣ ಕುಮಾರಸ್ವಾಮಿಗೆ ಇನ್ನೂ ಸ್ವಲ್ಪ ಸಮಯ ಬೇಕು ಅನ್ನೋದು ಆ ತಾಯಿ ಚಾಮುಂಡೇಶ್ವರಿಗೆ ಗೊತ್ತಿದೆ. ಇದನ್ನು ಸರಿಪಡಿಸ್ಲಿಕ್ಕೆ ನೀರು ಇವತ್ತು ನಿರಂತರವಾಗಿ ತುಂಬಿತು. ಪಾಪ ಹೇಳಿದ್ರು ನಮ್ಮ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷಗಳು ಹೇಳ್ತವೆ ನನ್ನ ಕಾಲುಗುಣ ಸರಿ ಇಲ್ಲ ಅಂತ ಹೇಳಿ. ಈಗ ಮಳೆ ಆಗ್ಬಿಡ್ತು ಅಂತ ಹೇಳಿ. ಮಳೆ ಆಗೋದಕ್ಕೆ ಕಾರಣ ಈ ಜಿಲ್ಲೆಯ ಜನ ನಮ್ಮ ಮನೆ ಮಗ ನಿಂತಿದ್ದಾನೆ ಅಂತ ಹೇಳಿ ಮತ ಕೊಟ್ರಲ್ಲ, ಈ ಮಗನಿಗೆ ತೊಂದರೆ ಆಗದೆ ಬೇಡ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರಿ ನನ್ನ ಮಂಡ್ಯ ಜಿಲ್ಲೆಯ ಜನ ನೆಮ್ಮದಿಯಿಂದ ಭತ್ತ ಬೆಳಿಲಿ ಅಂತ ಹೇಳಿ ಆ ತಾಯಿ ಆಶೀರ್ವಾದ ಮಾಡಿದ್ದಾರೆ. ತಮಿಳುನಾಡಿನ ರೈತ ಬಂಧುಗಳು ಕೇಳಿ, ನನ್ನ ಮಾತು ಕೇಳಿ, ಇಲ್ಲಿ ಒಂದು ಮಾತು ಹೇಳ್ತಾ ಇದ್ದೇನೆ. ತಮಿಳುನಾಡಿನ ರೈತ ಬಂಧುಗಳು ಹೇಳಿದ್ದಾರೆ, ಯಾವೊಂದು ಮೆಟ್ಟೂರಿನ ಜಲಾಶಯ ತುಂಬಿ ಸಮುದ್ರಕ್ಕೆ ಈಗ ನೀರು ಹರಿದೋಯ್ತು. ನಾವು ಜೂನ್ ಜುಲೈ ತಿಂಗಳಿನಲ್ಲಿ ನೀರು ಕೊಡಬೇಕಾಗಿದ್ದು 37 TMC ನೀರಷ್ಟೇ. ಆಗ ನಿನ್ನೆ ಅವರೇ ಬಂದು ಭಾಷಣ ಮಾಡವ್ರೆ, ತಮಿಳುನಾಡಿಗೆ 140 TMC ನೀರು ಹೋಗಿದೆ ಅಂತ ಭಾಷಣ ಮಾಡವ್ರೆ. ಪತ್ರಿಕೆಯಲ್ಲಿ ಓದ್ತೀವಿ. ನಾವು 2 ತಿಂಗಳಿಗೆ ಬಿಡಬೇಕಾಗಿದ್ದು 37 TMC ನೀರು. ಒಂದೇ ತಿಂಗಳಿನಲ್ಲಿ ದಿನಕ್ಕೆ 15 TMC ನೀರು ಹರಿದೋಯ್ತು ಇಲ್ಲಿಂದ. ಇಲ್ಲಿ ನಮ್ಮ ರೈತ ಬಂಧುಗಳಿಗೆ ಮಳವಳ್ಳಿ, ಕೊಪ್ಪ ಭಾಗದಲ್ಲಿ ಇನ್ನೂ ಕೆರೆ ನೀರು ತುಂಬಿಸ್ಲಿಲ್ಲ. ನಿಮ್ಮ ಯೋಗ್ಯತೆಗೆ ಇನ್ನೂ ನೀರು ಬಿಡ್ಲಿಲ್ಲ. ಅಲ್ಲಿ ಬರೀತಾರೆ ಪತ್ರಿಕೆನಲ್ಲಿ, ತಮಿಳುನಾಡಿನಲ್ಲಿ ಸೇಲಂ ಹತ್ರ ಒಂದು ಪುಟ್ಟ ಜಲಾಶಯ ಕಟ್ಟಿದ್ದಾರೆ, 700 ಕೋಟಿ ಹಣ ಖರ್ಚು ಮಾಡಿದ್ದಾರೆ. 100 ಕೆರೆಗೆ ಇವತ್ತು ನೀರು ತುಂಬಿಸ್ಕೊಂಡು ಹೊರಟಿದ್ದಾರೆ. ಇಲ್ಲಿ ನಮ್ಗಿರೋ ಕೆರೆಗಳಿಗೇನೆ ನೀರು ತುಂಬಿಸ್ತೆ. ಅವ್ರನ್ನ ಮೆಚ್ಚಿಸ್ಲಿಕ್ಕೆ DMK ಅವರನ್ನ ಪಾರ್ಲಿಮೆಂಟ್ ನಲ್ಲಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇದ್ರೆ ಅವ್ರಿಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡದೆ ಗೇಲಿ ಮಾಡ್ತಕ್ಕಂಥ DMK ಅವರಿಗೆ ಇವತ್ತು ನೀವಲ್ಲಿ ಸರಾಗವಾಗಿ ನೀರು ಕೊಟ್ಟಿದ್ದೀರಿ. ರಾಜ್ಯಸಭೆಯಲ್ಲಿ 92 ವರ್ಷದ ನೀವು ಶಕ್ತಿ ಕೊಟ್ಟಂತ ಸನ್ಮಾನ್ಯ ದೇವೇಗೌಡರು ಎದ್ದು ನಿಲ್ಲಿಕ್ಕಾಗೋದಿಲ್ಲ. ಆದ್ರೂ ಟೇಬಲ್ ನ ಹಿಡ್ಕೊಂಡು ಎದ್ದು ಕಾವೇರಿ ನೀರಿನ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ, ಮೇಕೆದಾಟಿನ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮ ಅಂಗ ಪಕ್ಷ DMK ಅವರು ದೇವೇಗೌಡರ ವಿರುದ್ಧ ಕೂಗಾಡ್ಲಿಕ್ಕೆ ಎದ್ದು ನಿಲ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲಿ ಹೋಗಿದ್ದಾರೆ? ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೇಳ್ತೇನೆ. ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರು ದೇವೇಗೌಡರು ಮಾತಾಡಕ್ಕೆ ಎದ್ದು ನಿಂತ್ಕೊಂಡ್ರೆ ಒಬ್ಬ ಕಾಂಗ್ರೆಸ್ ನಾಯಕ ಯಾರಾದ್ರೂ ದೇವೇಗೌಡರಿಗೆ ಬೆಂಬಲವಾಗಿ ನಿಂತಿದ್ದೀರಾ? ಅಲ್ಲಿ ನಾನು ಇವತ್ತೊಂದು ಮಾತು ಹೇಳ್ತೇನೆ, ನಾನು ನನ್ನ ಜನತೆಗೆ ದ್ರೋಹ ಮಾಡಲ್ಲ. 2 ತಿಂಗಳಾಗಿದೆ ನಾನೀಗ ಕೇಂದ್ರದಲ್ಲಿ ಮಂತ್ರಿ ಆಗಿ. 2 ತಿಂಗಳು ಇನ್ನೂ ಸಂಪೂರ್ಣ ಆಗಿಲ್ಲ, ಇನ್ನು 2 ತಿಂಗಳಾಗಿದೆ. ಆಗಲೇ ನನ್ನಿಂದ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಚಾರ್ಜ್ ಏನ್ ಮಾಡ್ತಾ ಇದ್ದೇನೆ. ಇದು ಒಂದು ಮಾತು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಇವತ್ತು ಯಾವ ತಮಿಳುನಾಡಿನ ರೈತ ಬಂಧುಗಳು ಹೇಳಿದ್ದಾರಲ್ಲಿ ಇನ್ನೊಂದು ಜಲಾಶಯದ ಅವಶ್ಯಕತೆ ಇದೆ, ನೀರು ಹರಿದು ಸಮುದ್ರಕ್ಕೆ ಹೋಗ್ತಾ ಇದೆ, ಇದನ್ನ ಅವ್ರು ಏನ್ ಹೇಳಿದ್ದಾರೆ, ಇದೆಲ್ಲವನ್ನ ಇಟ್ಕೊಂಡೆ ಕಾನೂನುಬದ್ಧವಾಗೇನೆ ಮೇಕೆದಾಟಿ ಪರ್ಮಿಷನ್ ಕೊಡ್ಸಪ್ಪ ಅಂತ ಹೇಳ್ತಾರೆ. ಯಾಕಪ್ಪ ಆಗಿದ್ರೆ ಸಂಗಮದಿಂದ ಪಾದಯಾತ್ರೆ ಹೋಗ್ಬೇಕಾಗಿತ್ತು, ನಮ್ಮ ಪರ್ಮಿಷನ್ ಕೇಳಕ್ಕೆ. ಮತ್ತೆ ಓಡಾಡಿದ್ ಯಾಕೆ ನೀವು ಪಾದಯಾತ್ರೆ ಮಾಡಿದ್ದು? ನಮ್ಮ ನೀರು, ನಮ್ಮ ಹಕ್ಕು, ನಮ್ಮ ತೆರಿಗೆ
ನಮ್ಮ ತೆರಿಗೆ, ನಮ್ಮ ಹಕ್ಕು. ಇದು ಒಂದು ನನ್ನ ಜನತೆಗೆ ಮನವಿ ಮಾಡ್ತೇನೆ. ಅದಷ್ಟೇ ಅಲ್ಲ, ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ರು ನಮ್ಮ ರೈತರ ಕಷ್ಟ, ನಮ್ಮ ರೈತರ ಮಕ್ಕಳ ಕಷ್ಟ ಏನು ಅಂತ ಹೇಳಿ. ಇವತ್ತು ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ಮುಚ್ಚೋಗಿದೆ, 8 ವರ್ಷ 10 ವರ್ಷ ಆಗಿದೆ. ಇವತ್ತು ಆ ಪ್ಲಾಂಟ್ ನ ಓಪನ್ ಮಾಡಬೇಕಾದ್ರೆ ಇನ್ನೊಂದು 50 ವರ್ಷದಕ್ಕೆ ಜೀವ ಕೊಡಬೇಕು ಅಂದ್ರೆ 10 ರಿಂದ 15 ಸಾವಿರ ಕೋಟಿ ಇವತ್ತಲ್ಲಿ ಹಣ ವಿನಿಯೋಗ ಆಗಬೇಕಾಗಿದೆ. ಎಲ್ಲ ಪಾಂಡುಪುರ, ನಾಗಮಂಗಲ, ಕೇರ್ಪೇಟೆ ಜನ ಇವತ್ತಲ್ಲಿದ್ದಾರೆ, ಭದ್ರಾವತಿನಲ್ಲಿ. ಇವತ್ತು ಅದಕ್ಕೆ ಏನ್ ಕಾಯಕಲ್ಪ ಕಲ್ಲು ಕೊಡಬೇಕು ಅಂತ ಹೇಳಿ ಯಾವ ರೀತಿ 2 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಅಲ್ಲಿಯ ಒಂದು ಆಡಳಿತದ ವ್ಯವಸ್ಥೆಗಳು ಒಂದು ರೀತಿ ಇದೆ. ಇವತ್ತು ನೀವು ಗೆಲ್ಸ್ ಕಳಿಸಿದ್ದೀರಿ, ನನ್ನಿಂದ ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದೀರಿ. ಆ ನಿರೀಕ್ಷೆಯನ್ನ ಯಾವುದೇ ಕಾರಣಕ್ಕೂ ಹುಸಿಗೊಳಿಸಲ್ಲ. ಇವತ್ತು ಈ ಸರ್ಕಾರವನ್ನ ತೆಗೀತಕ್ಕಂಥ ವಿಷಯದಲ್ಲಿ ನಮ್ಮ ಹೋರಾಟ ಏನಿದೆ, ನಿಮ್ಮ ಒಂದು ಬೆಂಬಲ ಇವತ್ತು ಬೇಕಿದೆ. ನಾನು ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೇನೆ, ಹಣದ ದಾಹದಲ್ಲಿ ಏನಿದ್ದೀರಿ, ಹಲವಾರು ಕುಟುಂಬಗಳನ್ನ ನಾಶ ಮಾಡಿದ್ದೀರಿ. ಇವತ್ತು ಬಾಂಗ್ಲಾದೇಶದಲ್ಲಿ ಹೋಗ ನೋಡಿ, ಶ್ರೀಲಂಕಾ ಆಯ್ತು, ಶ್ರೀಲಂಕಾ ಆಗಿದೆ. ಇದೇ ಬಾಂಗ್ಲಾದೇಶದಲ್ಲಿ ಯಾವ ಆಡಳಿತದ ಪಕ್ಷದ ಸಂಸತ್ ಸದಸ್ಯರು, ಯಾವ ಆಡಳಿತ ಪಕ್ಷದಲ್ಲಿ ಅಧಿಕಾರದಲ್ಲಿ ಇದ್ರು ಅಂತವ್ರು ಕಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ಹೋಟ್ಲ್ಗಳಿಗೆ ಇವತ್ತು ಯುವಕರು ಹೋಗಿ ಬೆಂಕಿ ಇಟ್ಟಿದ್ದಾರೆ. ಸಾಕು ನಿಮ್ಮ ಹಣದ ವ್ಯಾಮೋಹ, ಈ ಲೂಟಿ ಮಾಡಿದ್ರೆ ಸಾಕು. ಕಂಡವರನ್ನ ಹೆದರಿಸಿ ಜೀವ ಬೆದರಿಕೆ ಹಾಕಿ ಏನೇನು ಮಾಡಿದ್ದೀರಿ? ನನ್ನನ್ನು ಪ್ರಶ್ನೆ ಮಾಡ್ತೀರಾ? ತಯಾರಾಗಿದ್ದೇನೆ. ಯಾವ ತನಿಖೆಯನ್ನು ನೀವು ಮಾಡಿದ್ರು ಬರೀ ನನ್ನ ಕುಟುಂಬದ ಅಂತ ಅಂದ್ರೆ, ನನಗೆ ಕುಟುಂಬ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಒಬ್ಬನೇ ಮಗಿರೋದು. ಇಲ್ಲಿ ಪ್ರಶ್ನೆ ನಿಮ್ಮ ಅಣ್ಣನ್ ಕೇಳ್ತೀರಿ, ನಮ್ಮ ಅಣ್ಣನ ವಿಷಯ ಕೇಳ್ತೀರಿ. ಅವನ ಆಸ್ತಿ ಸಂಪಾದನೆ ಮಾಡಬಾರ್ದು ಅಂತ ಯಾರಿಗೂ ಇಲ್ಲಿ ಸಂವಿಧಾನದಲ್ಲಿ ಹಕ್ಕಿಲ್ಲ ಅಂತ ಇಲ್ಲ. ಸಂಪಾದನೆ ಮಾಡೋಕ್ಕೂ ಒಂದು ವಿಧಾನ ಇದೆ, ಸಂಪಾದನೆ ಮಾಡೋದಕ್ಕೆ. ಇಲ್ಲಾಂದ್ರೆ ಹೋಗಿ ಸರ್ಕಾರಿ ಭೂಮಿಗೆ ಫೆನ್ಸಿಂಗ್ ಹಾಕಿದೀವ. ಈಗ 14 ಸೈಟ್ ತಗೊಂಡವ್ರಲ್ಲ, ಆ ರೀತಿ ಮಾಡಿದೀವ. ದೇವೇಗೌಡರ ಮೇಲೆ ಇಲ್ಲ ಸಲ್ಲದ ಅಪಾದನೆ ಮಾಡಿದ್ರು ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದ. ಇನ್ನೂ ದೇವೇಗೌಡರು ಬದುಕಿದ್ದಾರೆ. ಒಂದು ಸ್ವಂತ ಮನೆಯವರ ಹೆಸರಿನಲ್ಲಿ ಇಲ್ಲ. ದೇವೇಗೌಡರು 60 ವರ್ಷ ರಾಜಕೀಯ ಮಾಡಿ ಮೊನ್ನೆ ಬಂದಂತರ ಏನೇನು ಮಾಡ್ಕೊಂಡವ್ರೆ ಗೊತ್ತಿದೆ. ನಮ್ಮ ಆಸ್ತಿ ಕೇಳ್ತಾರೆ. ಪಾಪ ಚಿನ್ನ ಬೆಳ್ಳಿ ಅಳಿತಿದ್ರಲ್ಲ ಕೃಷ್ಣದೇವನ ಕಾಲದಲ್ಲಿ, ಕೃಷ್ಣದೇವರಾಯ ಪಾಪ ಹಲಬರರು ನಮ್ಮ ಕೊಡಳಿಗೆ ದೊಡ್ಡರಳ್ಳಿಗೆ ಬಂದು ಚಿನ್ನ ಖರೀದಿ ಮಾಡ್ಕೊಂಡು ಅಲ್ಲಿಡೋರು ಮಾರಾಟ ಮಾಡೋಕೆ ಕೃಷ್ಣದೇವರಾಯರು. ಆ ವಂಶಸ್ಥರು ಇವರು ಇಲ್ಲಿ ಬಂದು ಚರ್ಚೆ ಮಾಡ್ತಾರೆ. ತಯಾರಾಗಿದ್ದೇನೆ, ನಿಮ್ ಸರ್ಕಾರ ಇದೆ, ಯಾವ ತನಿಖೆ ಬೇಕಾದ್ರೂ ಮಾಡಿ. ಆದ್ರೆ ಇವತ್ತು ಲೂಟಿ ಏನು ಮಾಡ್ತಾ ಇದ್ದೀರಿ? ಇವತ್ತು ರಾಜ್ಯವನ್ನ ಲೂಟಿ ಮಾಡಿ ನನ್ನ ರೈತರ ಬದುಕನ್ನ ಹೈರಾಣ ಮಾಡ್ತಾ ಇದ್ದೀರಿ. ಅಲ್ಲ, ಇನ್ನ 2 ಕಿಲೋಮೀಟರ್ ಇದೆ. ಒಂದೇ ನಿಮಿಷ ನನಗೆ, ಒಂದು ನಿಮಿಷ. ನಾನು ನೆನ್ನೇನೋ ಹೇಳವ್ರೆ, ನೆನ್ನೆ ಪಾಪ ಏನೋ ಕುಮಾರಸ್ವಾಮಿ ಇಂಡಸ್ಟ್ರಿ ತಂದ್ರೆ ಏನೋ ಬಂದ್ರೆ ಏನೋ ಜಾಗ ಕೊಡ್ತಾರಂತೆ. ಒಂದೇ ನಿಮಿಷ ನಿಮ್ ಪ್ರಶ್ನೆ ಉತ್ತರ ಹೇಳ್ತೀನಿ, ಕೇಳೋಣ. ಇಲ್ಲಿ ಕೇಳಿಲ್ಲಿ ರಸ್ತೆನಾ ಇರೋಣ ಇಲ್ಲಿ. ನಾನು 9ನೇ ತಾರೀಕು ಇಲ್ಲಿ ಕೇಳೋಣ. ಇಲ್ಲಿ 9ನೇ ತಾರೀಕು ನನಗೆ ಪಾರ್ಲಿಮೆಂಟ್ ಮುಗಿಯುತ್ತೆ ಡೆಲ್ಲಿನಲ್ಲಿ. ನಾನು ಸ್ವಲ್ಪ 1 ವಾರ ಅಲ್ಲಿಗೆ ಹೋಗೋದ್ರೆ ರೆಸ್ಟ್ ಕೊಡ್ತೀನಿ. 1 ವಾರ ತೀರ್ಮಾನ ಮಾಡಿದ್ದೀನಿ. ಇಲ್ಲೇ ಐಬಿರೆ 1 ವಾರ ಇರ್ತೀನಿ, ಬೆಂಗಳೂರಿಗೂ ವಾಪಸ್ ಹೋಗಲ್ಲ. ಇಲ್ಲೇ ಇದ್ದು ಅದ್ ಏನೇನ್ ಸಮಸ್ಯೆಗಳಿವೆ, ಅದೇನೇನ್ ಸಮಸ್ಯೆ ಇದೆ ಬಗೆಹರಿಸ್ತೀನಿ. ತಲೆ ಕೆಡಿಸ್ಕೊಬೇಡಿ ಯಾರನ್ನು. ನನ್ನ ಮೇಲೆ ಜವಾಬ್ದಾರಿ ಕೊಡಿ. ಆದ್ರೆ